ಹಿಂದುಳಿದ ವರ್ಗಕ್ಕೆ ಸೇರಿದ ತಿಗುಳ ಸಮುದಾಯಕ್ಕೆ ಕಾಂಗ್ರೆಸ್ ನೀಡಿರುವ ಕೊಡುಗೆಗಳನ್ನು ಪರಿಗಣಿಸಿ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಅವರನ್ನು ಬೆಂಬಲಿಸುವಂತೆ ಜನಾಂಗದ ಮುಖ್ಯಸ್ಥರು ತೀರ್ಮಾನಿಸಿದ್ದಾರೆ ಎಂದು ಕೆಪಿಸಿಸಿ ಹಿಂದುಳಿದ ವರ್ಗದ ಉಪಾಧ್ಯಕ್ಷ ಶ್ರೀಕಾಂತ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ತಿಗಳ ಕ್ಷತ್ರಿಯ ವಿದ್ಯಾಭಿವೃದ್ಧಿ ಸಂಘದ ಖಜಾಂಚಿ ಕುಮಾರ್, ಜಂಟಿ ಕಾರ್ಯದರ್ಶಿ ಎಎನ್ ಕೃಷ್ಣಯ್ಯ, ನಿರ್ದೇಶಕ ಅನಂತ್, ಲಕ್ಷ್ಮಣ್, ಡಾಕ್ಟರ್ ಗೋವಿಂದ್ ಹುಲಿಕಲ್ಲು, ಪುರಸಭೆ ಮಾಜಿ ಸದಸ್ಯ ಗಂಗರೇವಣ್ಣ, ಶಿವಣ್ಣ, ನಾಗರಾಜು ಸೇರಿದಂತೆ ಸಮುದಾಯದ ಮುಖಂಡರು ಇದ್ದರು. ಬಹುಶಃ ನಮ್ಮ ಜನಾಂಗದ ಹಿರಿಯ ನಾಯಕರುಗಳು ರಾಜಧಾನಿಯಿಂದ ಎಲ್ಲ ಬಂದಿದ್ದಾರೆ. ವಿಶೇಷ ಏನಪ್ಪ ಅವ್ರು ಬಂದಿರತಕ್ಕಂಥ ಮೂಲ ಉದ್ದೇಶ ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಸಾಹೇಬ್ರ ಮೇಲೆ ಇರ್ತಕ್ಕಂಥ ಅಭಿಮಾನದಿಂದ, ಪ್ರೀತಿಯಿಂದ ಅವರೆಲ್ಲ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಬೆಂಬಲವನ್ನು ಘೋಷಣೆ ಮಾಡಬೇಕು ಅಂತೇಳಿ ಸರಿಸುಮಾರು 20ರಿಂದ 1 ತಿಂಗಳ ಕಾಲ ಪ್ರವಾಸವನ್ನು ಮುಗಿಸ್ಕೊಂಡು ಇಲ್ಲೊಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಸೊ ನಮ್ಮ ಜನಾಂಗಕ್ಕೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಅವಿನಾಭಾವ ಸಂಬಂಧ. ಹಿಂದೆ ಎಸ್ ಎಂ ಕೃಷ್ಣರವರ ಸರ್ಕಾರದಲ್ಲಿ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಅಧ್ಯಕ್ಷರನ್ನಾಗಿ ದಿವಂಗತ ಸಿದ್ಧಗಂಗಯ್ಯನವರನ್ನ ಇದೇ ಡಿ ಕೆ ಶಿವಕುಮಾರ್ ಸಾಹೇಬರು ತಿಗಳ ಜನಾಂಗಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ರು. ಅದಾದ ನಂತರದಲ್ಲಿ 1967ರಲ್ಲಿ ದೇವರಾಜ ಅರಸುವನ್ನು ಜಾಗ ಕೊಟ್ಟಿದ್ದು ಬಿಟ್ಟರೆ ತಿಗಳ ಜನಾಂಗಕ್ಕೆ ಈ ರಾಜ್ಯದ ರಾಜಧಾನಿನಲ್ಲಿ ಬೇರೆ ಯಾರು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತೇ ಇರೋಂಥ ಸಂದರ್ಭದಲ್ಲಿ, ವಿಜಯನಗರದಲ್ಲಿ ನಗರಾಭಿವೃದ್ಧಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ತಿಗಳ ಜನಾಂಗಕ್ಕೆ ಜಾಗವನ್ನು ಕೊಟ್ಟು ಹೆಣ್ಣುಮಕ್ಕಳ ಕಾಲೇಜು ಮತ್ತು ಹಾಸ್ಟೆಲನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥದ್ದು ಇದೇ ಡಿ ಕೆ ಶಿವಕುಮಾರ್ ಅವರು. ಅದಾದ ನಂತರದಲ್ಲಿ ಬಹುಶಃ ಈ ಜನಾಂಗಕ್ಕೆ ಯಾವುದೆಲ್ಲ ಸಂದರ್ಭದಲ್ಲಿ ಕಷ್ಟ ಬಂದಿದೆಯೋ ಆ ಎಲ್ಲ ಸಂದರ್ಭದಲ್ಲೂ ಕೂಡ ಈ ಜನಾಂಗದ ರಕ್ಷಣೆಗೆ ಬಂದಿರತಕ್ಕಂಥದ್ದು ಬಹುಶಃ ಇತಿಹಾಸದ ಪುಟಗಳಲ್ಲೂ ಕೂಡ ಇದೆ. ಜನಾಂಗದ ರಾಜಾಜಿನಗರ ಈ ರಾಜ್ಯದಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಜೊತೆ ನಾನು ಇರ್ತೇನೆ ಅಂತೇಳಿ ಎಲ್ಲ ಸಂದರ್ಭದಲ್ಲೂ ಕೂಡ ಈ ಜನರ ರಕ್ಷಣೆಗೆ ಇತಿಹಾಸದಿಂದ ತೆಗೆದುಕೊಂಡು ಬಂದರೂ ಕೂಡ ಗೊತ್ತಾಗ್ತದೆ. ಆ ಒಂದು ದೃಷ್ಟಿಯನ್ನು ಇಟ್ಕೊಂಡು ನೂರಾರು ಮಕ್ಕಳು ನಮ್ಮ ಜಿಲ್ಲೆಯಲ್ಲಿ ಇವತ್ತು 50-60 ವರ್ಷಗಳ ಇತಿಹಾಸ ಇರತಕ್ಕಂಥ ಸಂಸ್ಥೆಯಲ್ಲಿ ನಮ್ಮ ಜಿಲ್ಲೆ ಪ್ರತಿ ವರ್ಷ ಕೂಡ ನೂರಾರು ಮಕ್ಕಳು ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ನಮ್ಮ ಜಿಲ್ಲೆಯಿಂದ ಬರ್ತಾ ಇದ್ದಾರೆ. ಈ ಕಡೆ ನಮ್ಮ ಜಿಲ್ಲೆ ಹೊರತುಪಡಿಸಿ ಕುಣಿಗಲ್ಲು ಈ ಭಾಗದಲ್ಲೂ ಕೂಡ ಅತಿ ಹೆಚ್ಚು ಮಕ್ಕಳು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ಅವರು ನಿರಂತರವಾಗಿ ನಮ್ಮ ಜನರ ರಕ್ಷಣೆಗಿದ್ದಾರೆ. ನಾವು ಕೂಡ ಅವರ ರಕ್ಷಣೆಗೆ ನಿಲ್ಲಬೇಕಾದಂಥ ಅವ್ರಿಗೆ ಸಹಾಯವನ್ನು ಮಾಡಬೇಕಂಥದ್ದು ನಮ್ಮ ಜವಾಬ್ದಾರಿ ಅಂತಕ್ಕಂಥ ಮೂಲ ಉದ್ದೇಶವನ್ನು ಇಟ್ಕೊಂಡು ಮಾನ್ಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಕೂಡ ಬರಬೇಕಾಗಿತ್ತು. ಅವರು ನಿನ್ನೆ ಎಲ್ಲ ಪ್ರವಾಸ ಮಾಡಿ ಭಾಳ ದಣಿದಿದ್ದರಿಂದ ಅವ್ರಿಗೆ 87 ವರ್ಷ. ಈ 87 ವರ್ಷದ ಇಳಿ ವಯಸ್ಸಿನಲ್ಲೂ ಕೂಡ ಮಾನ್ಯ ಕೆಂಪಯ್ಯನವರು ಇಡೀ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ. ನಮ್ಮ ನರಸಿಂಹಮೂರ್ತಿಯವರು 80 ವರ್ಷ ಆದರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ವ್ಯಕ್ತಪಡಿಸಬೇಕಂಥದ್ದು ಜಾತ್ಯತೀತ ತತ್ವದ ಆಧಾರದ ಮೇಲೆ ಇರತಕ್ಕಂಥ ಪಕ್ಷದ ರಕ್ಷಣೆಗೆ ನಿಲ್ಲಬೇಕಾದಂಥ ನಮ್ಮ ಜವಾಬ್ದಾರಿ ಅಂತೇಳಿ ಅವರ ಎಲ್ಲ ವಯೋಸಹಜವಾದಂಥನ್ನೆಲ್ಲ ಬದಿಗಿಟ್ಟು ಇವತ್ತು ರಾಜ್ಯ ಪ್ರವಾಸ ಮಾಡಿ ನಮ್ಮ ಇಡೀ ಜನಾಂಗ ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ಇವತ್ತು ನಿಂತಿದೆ ಅಂತ ಹೇಳಿಕೆ ನನಗೂ ಕೂಡ ಭಾಳ ಸಂತೋಷ ಆಗ್ತದೆ. ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜನ, ಇಡೀ ರಾಜ್ಯದ ಎಲ್ಲ ಸಮುದಾಯ, ವಿಶೇಷವಾಗಿ ಹಿಂದುಳಿದ ವರ್ಗದ ಸಮುದಾಯಗಳು ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ಮತ್ತು ಕಾಂಗ್ರೆಸ್ ಬೆಂಬಲಕ್ಕೆ ನಿಲ್ಲಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತೇನೆ. 26ನೇ ತಾರೀಕು ಚುನಾವಣೆಯ ಒಂದು ದೊಡ್ಡ ಹಬ್ಬ ಅಂತ ಹೇಳೋಕ್ಕೆ ನಾನು ಬಯಸುತ್ತೇನೆ. ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಸನ್ಮಾನ್ಯ ಶ್ರೀ ಡಿ ಕೆ ಸುರೇಶ್ ಅವರು ನಿಂತಿದ್ದಾರೆ. ಆದ್ದರಿಂದ ನಮ್ಮ ತಿಗಳ ಸಮಾಜದ ಎಲ್ಲ ಕುಲ ಬಾಂಧವರು ಎಲ್ಲರೂ ಡಿ ಕೆ ಸುರೇಶ್ ಅವರಿಗೆ ವೋಟ್ ಹಾಕ್ಬೇಕಂತ ನಾನು ಈ ಸಂದರ್ಭದಲ್ಲಿ ಭಾಳ ಕಡೆಯಿಂದ ಮನವಿ ಮಾಡ್ಕೊತಾ ಇದ್ದೇನೆ. ಹಾಗೂ ಡಿ ಕೆ ಸುರೇಶ್ ಅವರು ಒಬ್ಬ ದೊಡ್ಡ ಕನಸುಗಾರ. ಅವರು ಆಡಿದ ಮಾತನ್ನು ಯಾವತ್ತೂ ತಪ್ಪಲ್ಲ. ಅವರು ಹಠವಾದಿ. ಆದ್ದರಿಂದ ಅವರ ಕನಸನ್ನು ನೆರವೇರಿಸಬೇಕಾದ್ರೆ ನಮ್ಮ ತಿಗಳ ಸಮಾಜದ ಎಲ್ಲ ಕುಲ ಬಾಂಧವರು, ರಾಮನಗರ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಮಾಗಡಿ ಇರ್ಬೋದು, ಕನಕಪುರ ಇರ್ಬೋದು, ಕುಣಗಲ್ ಇರ್ಬೋದು, ನಮ್ಮ ತಿಗಳ ಜನಾಂಗದ ಎಲ್ಲ ಸಮುದಾಯದವರು ದಯವಿಟ್ಟು ಅವರು ಬೆಂಬಲಿಸಬೇಕಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೇನೆ. ತಿಗಳರು ಅಗ್ನಿವಂಶ ಕ್ಷತ್ರಿಯರು ಅಂತೀವಿ. ತಿಗಳರು ವನ್ಯಕುಲ ಕ್ಷತ್ರಿಯರು ಇದ್ದಾರೆ. ಅದರಲ್ಲಿ 3 ವಿಭಾಗ ಇದೆ. ನಾವು ಅಗ್ನಿವಂಶ ಕ್ಷತ್ರಿಯರು KTSV ಸಂಘ ಅಂತ 67ನೇ ಇಸ್ವಿಯಿಂದ ಒಂದು ಸಂಸ್ಥೆ ಇದೆ ಬೆಂಗಳೂರಲ್ಲಿ. ಅಲ್ಲಿ ಹೆಣ್ಣು ಮಕ್ಕಳ ಹಾಸ್ಟೆಲು, ಗಂಡು ಮಕ್ಕಳ ಹಾಸ್ಟೆಲು ಪ್ಲಸ್ ಸ್ಕೂಲು ಕಾಲೇಜುಗಳು ನಡೆಸ್ತಾ ಇದ್ದೀವಿ. ಎಲ್ಲ ಜನಾಂಗಕ್ಕೂ ಸಾರ್ವಜನಿಕ ವಿದ್ಯಾರ್ಥಿ ನಿಲಯ ಎಲ್ಲ ಜನಾಂಗಕ್ಕೂ ಕೊಡ್ತೀವಿ. ಆ ಸಂಸ್ಥೆ ವತಿಯಿಂದ ನಾವು ಇವತ್ತು ಇಲ್ಲಿ ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲ ಕೊಡಬೇಕು ಅಂತ ಇಲ್ಲಿ ಬಂದಿದ್ದೀವಿ.
ನಾವು ರಾಜ್ಯದಲ್ಲೆಲ್ಲ ಸುತ್ತಾಡಿ ಕ್ಯಾನ್ವಾಸ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ತುಮಕೂರು, ಚನ್ನಪಟ್ಟಣ, ರಾಮನಗರ, ನಿನ್ನೆ ಮಾಗಡಿ, ಕುಡಿಗಳಿಗೆ ಹೋಗಿದ್ದು, ಅಲ್ಲೆಲ್ಲ ಪ್ರಚಾರ ಮಾಡ್ಕೊಂಡು ಬರ್ತಾಯಿದ್ದೀವಿ. ಯಾಕೆ ಅಂದರೆ ಕಾಂಗ್ರೆಸ್ ಸರ್ಕಾರ ನಮ್ಮ ಜನಾಂಗಕ್ಕೆ 60ನೇ ಇಸ್ವಿಯಿಂದ ಸಹಾಯ ಮಾಡ್ಕೊಂಬಂದಿದೆ. 67ನೇ ಇಸ್ವಿಲಿ ರಾಜಾಜಿನಗರದಲ್ಲಿ ಒಂದು ಜಾಗ ಕೊಡ್ತು ನಮಗೆ ಕಾಂಗ್ರೆಸ್ ಸರ್ಕಾರ. ಅಲ್ಲಿಂದ 71ರಲ್ಲಿ ದೇವರಾಜ ಅರಸು ಅವರು ನಮಗೆ 1 ಲಕ್ಷ ಸಮಾಜ ಕಲ್ಯಾಣ ಇಲಾಖೆಯಿಂದ 1 ಲಕ್ಷ ಹಣ ಕೊಟ್ಟು ಹಾಸ್ಟೆಲ್ ಕಟ್ಟಕ್ಕೆ ವ್ಯವಸ್ಥೆ ಮಾಡಿಕೊಟ್ರು. ಅದಾದಮೇಲೆ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ಕೊರಟಗೆರೆ MLA ಒಬ್ಬರಿದ್ದರು, ಇವಾಗ ಅವರಿಲ್ಲ, ಮುದ್ರಾಮಯ್ಯ ಅಂತ 3 ಸಾರಿ MLA ಮಾಡಿತ್ತು ಕಾಂಗ್ರೆಸ್ ಸರ್ಕಾರ. ಅಲ್ಲಿಂದ ಮುಂದಕ್ಕೆ ಬಂದರೆ ಕಾಂಗ್ರೆಸ್ ಸರ್ಕಾರ ನಮಗೆ 2 ಸಾರಿ MLA ಸೀಟ್ ಕೊಟ್ಟು ಗೆಲ್ಲಿಸಿತ್ತು. ನರೇಂದ್ರ ಬಾಬು ಅವ್ರು ಗೆದ್ದಿದ್ರು ರಾಜಾಜಿನಗರ ಹಾಗೂ ಮಹಾಲಕ್ಷ್ಮಿ ಲೇಔಟಿಂದ. ಆಮೇಲೆ ಬೇಟಪ್ಪ ಅಂತ ಅವರು ನಮ್ಮ ಮುಖಂಡರು, ಇವಾಗಿಲ್ಲ, ನಮ್ಮ H ಬಸವರಾಜ ತಾತ, ಅವ್ರನ್ನ ಮಾಜಿ ಮೇಯರ್ ಮಾಡಿದರು. ಆಮೇಲೆ ಅವ್ರನ್ನ ಕಾಂಗ್ರೆಸ್ ಸರ್ಕಾರ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಸಹ ಮಾಡಿತ್ತು. ಅದಾದಮೇಲೆ ಇನ್ನು ಮುಂದಕ್ಕೆ ಬಂದರೆ ನಮ್ಮ PR ರಮೇಶ್ ಅವರು, ಬೆಂಗಳೂರು PR ರಮೇಶ್ ಅವರು ಮಾಜಿ ಅವರು ಮೇಯರ್ ಆಗಿದ್ದರು ಹಾಗೂ MLC ಆಗಿದ್ದರು. ಆಮೇಲೆ ಕೊಳಚೆ ನಿರ್ವಹಣಾ ಮಂಡಳಿ ಅಧ್ಯಕ್ಷರಾಗಿದ್ದರು. ಈಗ ಅವರು ಸಹ ನಮಗೆಲ್ಲ ಎಲ್ಲ ಕಡೆ ಕ್ಯಾನ್ವಾಸ್ ಮಾಡ್ಕೊಂಬಂದು ಅಂತ ಹೇಳ್ತಾ ಇದ್ದಾರೆ. ಅವರು ನಮಗೆ ಸಹಾಯ ಮಾಡಿದ್ದಾರೆ. ಆಮೇಲೆ ನಮ್ಮ ಸಿದ್ದರಾಮಯ್ಯರ ಕಾಲದಲ್ಲಿ ಮುಖ್ಯಮಂತ್ರಿ ಇದ್ದಾಗ ಆವಾಗ H ಆಂಜನೇಯರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿದ್ದಾಗ ನಮ್ಗೆ 50 ಲಕ್ಷ ಅನುದಾನ ಕೊಟ್ಟಿದ್ದರು ನಮ್ಮ ಸಂಘಕ್ಕೆ. ಅದರಲ್ಲಿ ಮಕ್ಕಳಿಗೆ ಊಟ ಸಹಾಯಧನ, ಬಿಲ್ಡಿಂಗ್ ಸಹಾಯಧನ ಎಲ್ಲ ಕೊಟ್ಟಿದ್ರು. ಅಷ್ಟು ಸಹಾಯ ಮಾಡ್ಕೊಂಬಂದಿದೆ. ಅದಕ್ಕಿಂತ ಮುಂದಕ್ಕೆ ಹೋದ್ರೆ ನಾವು 80ನೇ ಇಸ್ವಿಲಿ MC ಪೆರುಮಾಳ್ ಅಂತ ಅವರು ಮುಖ್ಯ ಸಚೇತಕರಾಗಿದ್ದರು. ಇಷ್ಟು ಸಹಾಯ ಮಾಡಿದೆ ನಮಗೆ ಕಾಂಗ್ರೆಸ್ ಸರ್ಕಾರ. ಉಪ್ಪಿಕ್ಕಿದರನ್ನ ಮುಪ್ಪಿನವರೆಗೂ ನೆನಿಬೇಕಂತೆ, ಅದು ನಮ್ಮ ಧ್ಯೇಯ. ಇವತ್ತು ನೆನೀತಾ ಇದ್ದೀವಿ. ಆ ಕಾಂಗ್ರೆಸ್ ಸರ್ಕಾರದ ಋಣ ತೀರಿಸಲಿಕ್ಕೆ ನಾವು ಅವರಿಗೆ ಪ್ರಚಾರ ಮಾಡಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ಸು ಗೆಲ್ಲಬೇಕು ಅಂತ ನಮ್ಮ ಆಸೆ ಎಲ್ಲ ಕಡೆ ಮಾಡ್ಕೊಂಬಂದಿದ್ದೀವಿ.